ಇನ್ನು ಬರಪಟ್ಟಿಯಿಂದ ಬೆಳಗಾವಿ ಜಿಲ್ಲೆಯನ್ನ ಕೈಬಿಟ್ಟಂತ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ಕಚೇರಿಯ ಬಳಿ ರೈತರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹಾಗೆ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಬೆಳಗಾವಿ ಜಿಲ್ಲೆಯನ್ನ ಬರಪಟ್ಟಿಯಿಂದ ಕೈಬಿಟ್ಟಂತ ಹಿನ್ನೆಲೆಯಲ್ಲಿ ಆಕ್ರೋಶ ವ್ಯಕ್ತವಾಗಿದೆ. ಜಿಲ್ಲಾಧಿಕಾರಿಗಳ ಕಚೇರಿಯ ಬಳಿ ರೈತರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಮಳೆ ಬೆಳೆ ಇಲ್ಲದೆ ಅನ್ನದಾತರು ಕೈ ಸುಟ್ಟುಕೊಂಡಿದ್ದಾರೆ. ಬರ ಅಧ್ಯಯನ ತಂಡ ಕಾಟಾಚಾರಕ್ಕೆ ಬಂದು ಸಮೀಕ್ಷೆ ಮಾಡಿದೆ. ರೈತರು ಸಂಕಷ್ಟದಲ್ಲಿದ್ದಾರೆ. ಹೀಗಾಗಿ ಬೆಳಗಾವಿ ಜಿಲ್ಲೆಯನ್ನು ಬರಗಾಲ ಪೀಡಿತ ಜಿಲ್ಲೆ ಅಂತ ಘೋಷಣೆ ಮಾಡಿ ಅಂತ ರೈತರು ಆಗ್ರಹಿಸಿದ್ದಾರೆ. ಶಿವಕುಮಾರ್ ನೂತನವಾಗಿ ಪದಗ್ರಹಣ ಆಯಿತು. ಇವರಿಂದ ಒಳ್ಳೆಯ ಒಂದು ಏನೋ ಕೆಲಸ ಆಗ್ತದೆ ಅಂತೇಳಿ ನಾವು ತಿಳಿದಿದ್ದೀವಿ. ಹಿಂದೆ ಅವ್ರು ನೋಡಿದಂಥ ಅವಧಿ ಒಳಗೆ ಆಗಿನ ಶೈಲಿನೇ ಬೇರೆ ಇತ್ತು, ಈಗಿನ ಶೈಲಿನೇ ಬೇರೆ ಐತಿ. ಅಧಿಕಾರದ ಒತ್ತಡಕ್ಕೆ ಮನದಾರನ ಅಂತ ಅನ್ಸಾಕತ್ತೈತಿ. ಯಾಕಂದ್ರೆ ಹಿಂದೆ ಅವರು ಇಂಧನ ಸಚಿವರಿದ್ದಾಗ, ನೀರಾವರಿ ಸಚಿವರಿದ್ದಾಗ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಆದರೆ ಇವತ್ತಿನ ದಿವಸ ಅವರೊಬ್ಬರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ ಅಂದ್ರೆ ಆ ನಿರೀಕ್ಷೆಗೆ ತಕ್ಕಂಗೆ ಕೆಲಸಗಳು ಆಗ್ತಾಯಿಲ್ಲ. ಮತ್ತು ರಾಜ್ಯ ಸರ್ಕಾರ ಬರಗಾಲ ಅಂತ ಡಿಕ್ಲೇರ್ ಮಾಡಬೇಕಾಗಿತ್ತು, ಇನ್ನೂ ಕೂಡ ಮಾಡಿಲ್ಲ. ಬರಗಾಲ ಅಂತ ಡಿಕ್ಲೇರ್ ಮಾಡಿದರೆ ಸೆಂಟ್ರಲ್ದಿಂದನೂ ಕೂಡ ಒಂದಷ್ಟು ಹಣ ಬರ್ತೈತಿ. ಆದರೆ ಬೆಳಗಾವಿ ಜಿಲ್ಲೆಯನ್ನು ಕೂಡ ಬರಗಾಲ ಅಂತ ಮಾಡಬೇಕಾಗಿತ್ತು. ಒಂದು 3 ತಾಲೂಕುಗಳನ್ನು ತೆಗೆದುಕೊಂಡಿದ್ರು ಅವರು. ಸವದತ್ತಿ, ರಾಮದುರ್ಗ ಮತ್ತು ಯರಗಟ್ಟಿ ತೆಗೆದುಕೊಂಡಿದ್ರು. ಈಗ ಡಿಕ್ಲೇರ್ ಆಗಿರ್ತಕ್ಕಂಥ ಲಿಸ್ಟ್ನೊಳಗೆ ಅವು ಕೂಡ ಇಲ್ಲ. ನಮ್ಮ ತಾಲೂಕಿನ, ನಮ್ಮ ಜಿಲ್ಲೆಯ ಜಿಲ್ಲಾಡಳಿತಕ್ಕೆ ಮತ್ತು ನಮ್ಮ ಜಿಲ್ಲೆಯ ರಾಜಕಾರಣಿಗಳಿಗೆ ಕೈ ಮುಗಿದು ಕೇಳ್ಕೊಳ್ತೀವಿ. ನಾವು ಭಾಳ ಕಷ್ಟದಾಗಿದ್ದೀವಿ. ನಮ್ಮ ತಾಲೂಕನ್ನಾಗಲಿ ನಮ್ಮ ಜಿಲ್ಲೆಯನ್ನಾಗಲಿ ಬರಗಾಲ ಅಂತೇಳಿ ಡಿಕ್ಲೇರ್ ಮಾಡಬೇಕು. ಒಂದು ವೇಳೆ ಮಾಡಲಿಲ್ಲ ಅಂದ್ರೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ನೇತೃತ್ವದೊಳಗೆ ಶಶಿಕಾಂತ್ ಗುರೂಜಿ ಆಗಲಿ, ಚುನಾಪ ಪೂಜಾರಿ ಅವ್ರ ನೇತೃತ್ವದೊಳಗೆ ಜಿಲ್ಲೆಯಾದ್ಯಂತ ಉಗ್ರ ಹೋರಾಟವನ್ನು ಮಾಡಬೇಕಾಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಇಡೀ ಭಾರತದೊಳಗೆ ಇವತ್ತು ಏನಾಗೈತೆ ಅಂದ್ರೆ ಬರದ ಮೂಡಚ ಯಾವರ್ಸೈತಿ. ಅಂಥದ್ರೊಳಗೆ ಕರ್ನಾಟಕ ರಾಜ್ಯದೊಳಗೆ ತಾವೆಲ್ಲ ತಮ್ಮ ಮಾಧ್ಯಮ ಮುಖಾಂತರ ನೋಡ್ತಿದ್ದೇವೆ. ಇಷ್ಟು ತಾಲೂಕು ಬರ ಘೋಷಣೆ ಮಾಡ್ಯಾರ ಅಂತ ಹೇಳ್ತಾರೆ. ಬಟ್ ಇನ್ನೂ ನಮ್ಮ ಬೆಳಗಾವಿ ಜಿಲ್ಲೆ ಯಾಕೆ ನೀವು ಬರ ಅಂತ ಘೋಷಣೆ ಮಾಡಿಲ್ಲ ಅಂತೇಳಿ ನಾವು ಇವತ್ತು ಜಿಲ್ಲಾಡಳಿತ ಹಾಗೂ ನಮ್ಮ ರಾಜ್ಯ ಸರ್ಕಾರ ನಾವು ಕೇಳಬೇಕಾಗೈತಿ. ಇವತ್ತು ಏನು ನಿಮ್ಮನ್ನು ಜನಪ್ರತಿನಿಧಿ ಚುನಾಯಿತರಾದಂಥ 18 ಮಂದಿ MLAಗಳ ಏನು ಮಲ್ಕೊಂಡಿರಿ ನೀವು? ಇವತ್ತು ಸದನ ನಡೆದೈತೆ. ಆ ಸದನದಾಗ ಇದ್ರ ಬಗ್ಗೆ ಚರ್ಚೆ ಮಾಡುವಂಥ ಒಂದು ಪರಿಜ್ಞಾನ ಇಲ್ಲ ನಿಮಗೆ ಅಂತ ಕೇಳಬೇಕಾಗೈತೆ. ಅದೇ ರೀತಿ ಸೆಂಟ್ರಲ್ ಮಿನಿಸ್ಟರ್ಗಳು 3 ಜನ, ನಮ್ಮ ಮೂರು ಜನ ನಮ್ಮ ಕೇಂದ್ರದಂಥ ಸಂಸದರಿದ್ದೀರಿ. 3 ಜನ ನೀವೇನು ಮಾಡತ್ತೀರಿ? ನಿಮಗೆ ಏನಾರ ಚುನಾವಣೆ ಸಂದರ್ಭದಾಗ ಮಾತ್ರ ನಮ್ಮ ರೈತರ ಹತ್ರ ಬರೋಕೆ ನಿಮ್ಗೆ ಟೈಮ್ ಇರ್ತೈತಿ. ಇಂಥ ಬರಗಾಲ ಬಂದಾಗ ಇಂಥ ಏನು ರೈತ ಸಂದಿಗ್ಧ ಪರಿಸ್ಥಿತಿ ಒಳಗೆ ರೈತನ ಕಣ್ಣೀರು ನಿಮ್ಗೆ ಒರೆಸುವಂಥ ಪರಿಜ್ಞಾನ ಇಲ್ಲನ. ಅದಕ್ಕಾಗಿ ತಕ್ಷಣ ನೀವು ಏನಾಗೈತೆ ಅಂದರೆ ಜಿಲ್ಲಾಡಳಿತ ಎಚ್ಚೆತ್ತಬೇಕು. ಅದೇ ರೀತಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರವನ್ನು ಇದ್ರೊಳಗೆ ಗಮನ ಹರಿಸಿ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಬೆಳಗಾವಿ ಜಿಲ್ಲೆ ನಮ್ಮ ದೊಡ್ಡ ಜಿಲ್ಲೆ. ಇವತ್ತು ಕರ್ನಾಟಕದಾಗ ದೊಡ್ಡ ಜಿಲ್ಲೆ ಇರತಕ್ಕಂಥ ಬೆಳಗಾವಿ ಜಿಲ್ಲೆ, ಅಂಥ ಜಿಲ್ಲೆಯನ್ನು ನೀವು ಇವತ್ತು ಬರ ಘೋಷಣೆಯಿಂದ ಕೈ ಬಿಟ್ಟಿದ್ದಾರೆ. ಅದ್ರಾಗ ಬರ ಅಧ್ಯಯನ ತಂಡ ಬಂದು ಬರೀ ಕಾಟಾಚಾರಕ್ಕೆ ಬಂದು ಏನಾಗೈತೆ ಅಂದ್ರೆ 3 ತಾಲೂಕು ಬೆಳಗಾವಿ ಜಿಲ್ಲೆಯೊಳಗೆ ಯರಗಟ್ಟಿ, ಸವದತ್ತಿ, ರಾಮದುರ್ಗ 3 ತಾಲೂಕುಗಳನ್ನ ಮಾತ್ರ ನೀವು ಬರ ಅಂತೇಳಿ ಘೋಷಣೆ ಮಾಡಿ ಹೇಳಿದ್ದಾರೆ. ವೀಕ್ಷಕರು, ಈಗ ಪ್ರಮುಖವಾಗಿರ್ತಕ್ಕಂಥ ಒಂದಷ್ಟು ಜಿಲ್ಲೆಗಳನ್ನು ಬಿಟ್ಟಿದ್ದಾರೆ. ಅದರಲ್ಲಿ ಬೆಳಗಾವಿ, ಚಿತ್ರದುರ್ಗ ಮತ್ತು ಕಲಬುರಗಿ. ಇಲ್ಲೇನಿಲ್ಲ, ತುಂಬ ಸಂಪದ್ಭರಿತವಾಗಿ ಮಳೆ ಬಂದುಬಿಟ್ಟಿದೆ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ ಇವರು. ಆಮೇಲೆ ಅಧಿಕಾರಿಗಳು ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಲ್ಲಿನ ಜನಪ್ರತಿನಿಧಿಗಳು ಅಧಿಕಾರಿಗಳ ಜೊತೆಗೆ ಸಂಪರ್ಕದಲ್ಲಿ ಇರಲಿಲ್ಲ ಅನ್ನೋದು ತುಂಬ ಕ್ಲೀನಾಗಿ ಗೊತ್ತಾಗ್ತಾ ಇದೆ ಇದರಿಂದ. ಆಮೇಲೆ ಅಧಿಕಾರಿಗಳ ಜೊತೆಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದು ಅವರನ್ನು ಆಯಾ ಪ್ರದೇಶಗಳಿಗೆ ಕರ್ಕೊಂಡು ಹೋಗಿ ಅಲ್ಲಿನ ವಾಸ್ತವ ಸ್ಥಿತಿಗತಿಯನ್ನು ಮನವರಿಕೆ ಮಾಡಿಕೊಟ್ಟಿದ್ದಿದ್ರೆ ಅವರು ಕರೆಕ್ಟಾಗಿ ಅಂಕಿ ಸಂಖ್ಯೆಗಳನ್ನು ಕೊಡ್ತಾಯಿದ್ರು. ಕರೆಕ್ಟ್ ಡಾಟಾ ಸರ್ಕಾರದ ಕೈಗೆ ಸೇರ್ತಾ ಇತ್ತು. ಯಾವಾಗಲೂ ಅಧಿಕಾರಿಗಳು ಬಂದಿರ್ತಾರೆ. ಅವ್ರು ಬಂದಾಗ ಅಲ್ಲಿ ಆಯ್ಕೆ ಆಗಿರ್ತಕ್ಕಂಥ ಜನಪ್ರತಿನಿಧಿಗಳು ಇದ್ದರೋ ಇಲ್ಲವೋ, ಅಥವಾ ಅವರು ಪರ್ಸ್ನಲ್ ಕೌಟುಂಬಿಕ ಟೂರ್ಗೆ ಹೋಗಿದ್ರೋ ಏನೋ ಗೊತ್ತಿಲ್ಲ. ಸೊ ಇವತ್ತಿನ ಪರಿಸ್ಥಿತಿಗೆ ಇವತ್ತು ರೈತರು ಸಂಕಷ್ಟಕ್ಕೆ ಸಿಲುಕಾಕೊಂಡಿದ್ದಾರೆ. ಈ ಪರಿಸ್ಥಿತಿಗೆ